ನಾನು ತಂದೆಯವರೊಂದಿಗೆ ಯಕ್ಷಗಾನ ಕಾರ್ಯಕ್ರಮಗಳೆಲ್ಲ ಹೋಗ್ತಿದ್ದೆ. ಪರಿಸರದ ಪ್ರಭಾವವೇನೋ ಅಥವಾ ನನ್ನ ತಂದೆಯವರ ಸಂಸ್ಕಾರವೇನೋ ಅದು ನನಗೆ ಬಂತು. ಹೀಗೆ ಇರುವಾಗ ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಜೀವನೋಪಾಯಕ್ಕಾಗಿ ಬೇರೆ ಕಡೆ ಹೋಗಬೇಕಾದ ಅನಿವಾರ್ಯತೆ ನನಗೆ ಬಂತು. ಆವಾಗ ನಮ್ಮ ತಂದೆ ಈ ರಂಗದಲ್ಲಿ ದುಡಿತಾ ಇದ್ರು. ಆವಾಗ ಈ ರಂಗ ಹೋಗುವ ಅಥವಾ ಈ ರಂಗಕ್ಕೆ ಬರುವ ಯಾವುದೇ ಅವಕಾಶ ನನಗಿರಲಿಲ್ಲ. ಕಾಲಕ್ರಮೇಣ ನಮ್ಮ ಅಪ್ಪಯ್ಯ ಅಸ್ವಸ್ಥರಾದ್ರು. ಈ ರಂಗಕ್ಕೆ ನೀನು ಬರಲೇಬೇಕು ಎನ್ನುವ ಒತ್ತಡ ನನಗೆ ಬಂತು. ಆ ಕಾಲದಲ್ಲಿ ನಮ್ಮ ಅಪ್ಪನಿಗೆ ಪ್ರೇರಣೆಯನ್ನು ನೀಡಿದವರು ಈಗ ದಿವಂಗತರಾಗಿರುವಂತಹ ಶ್ರೀಯುತ ನಾರಾಯಣ ಪೂಪೂರು ಹಾಗೂ ಸದಾನಂದ ಹೆಬ್ಬಾರರು. ಕೋಟದಲ್ಲಿ 1972ರಂದು ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ಸ್ಥಾಪನೆ ಆಯಿತು. ನಿಮ್ಮ ಮಗನ್ನ ನಮ್ಮ ಕೇಂದ್ರ ಕಳಿಸಿ ಎಂಬ ಈ ಆಗ್ರಹದ ಮೇರೆಗೆ ನಮ್ಮ